ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ನನಗೆ ಭಾಳ ದಿನ ಆಯಿತು ವಿಡಿಯೋ ಹಾಕ್ಲಿಕ್ಕಾಗಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಈಗ ಫಸ್ಟು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ನೋಡ್ಲಿಕ್ಕತ್ತೀರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈಗ ನಾವು ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ, ಕ್ಯಾಬೇಜ್ ಇಷ್ಟು ತೊಗೊಂಡಿನಿ ತರಕಾರಿ. ಟೊಮೆಟೊ ಹಾಕ್ಕೋಬೋದು, ಬೇರೆ ನವಿಲುಕೋಸು ಹಾಕ್ಕೋಬೋದು. ಇಲ್ಲಿ ನೋಡ್ರಿ, ಈಗ ಬ್ಯಾಳಿನ ನಾವು ಸಣ್ಣ ಗ್ಲಾಸ್ನಷ್ಟು 2 ಗ್ಲಾಸ್ ಬ್ಯಾಳಿ ಹಾಕ್ಕೋಬೇಕು ಮತ್ತು ನೀರು ಕುಡಿಯೋ 1 ಗ್ಲಾಸ್ಲೆ ಅಕ್ಕಿ ಹಾಕ್ಕೋಬೇಕು. ನಾನು ಅಷ್ಟು ಹಾಕ್ಕೊಂಡಿನಿ. ಈಗ ಅದನ್ನು ಚಲೋತ್ನಾಗ 2 ಸಲ ತೊಳೆದು 4.5 ಗ್ಲಾಸ್ನಷ್ಟು ನೀರು ಹಾಕ್ಕೋಬೇಕಾಗ್ತದೆ. ನೋಡ್ರಿ, ಇಲ್ಲಿ 4.5 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ನಾವು ಕುಕ್ಕರ್ ಮುಚ್ಕೋಬೇಕು. ಮುಚ್ಚಿ ಈಗ ಗ್ಯಾಸ್ ಆನ್ ಮಾಡ್ಕೊಳ್ಬೇಕು. ಈಗ ನಾನು ಬಟಾಣಿ ಹಾಕೋದು ಮರ್ತಿದ್ದೆ, ಅದಕ್ಕೆ ಮತ್ತೆ ಹಾಕಿ ಮತ್ತು ಕುಕ್ಕರ್ ಮುಚ್ಚೀನಿ. ನೋಡ್ರಿ, ಈಗ ನಮಗಲ್ಲಿ 3 ಸೀಟಿ ಬೇಕಾಗ್ತದೆ. 3 ಸೀಟಿ ಹೊಡೆಸ್ಕೋಬೇಕು. ಇಲ್ಲಿ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿವಿ. ನೋಡ್ರಿ, 3 ಸೀಟಿ ಆದಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಈಗ ಇಲ್ಲಿ ಒಂದು ಕಡೆ ಒಗ್ಗರಣೆ ಕಾಸ್ಕೊಳ್ಳೋಣ ಅಂತ. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಉದ್ದಿನಬೇಳೆ ಮತ್ತು ಇಲ್ಲಿ ಶೇಂಗಾ ಬೇಕಾಗ್ತದೆ, ಎಣ್ಣೆ ಮತ್ತು ಕರಿಬೇವು ಎಲ್ಲ ಚಟಪಟ ಅನ್ನಬೇಕು. ನೋಡ್ರಿ, ಚಟಪಟ ಅಂದಮೇಲೆ ನಾವಿಲ್ಲಿ ಇಂಗು ಹಾಕ್ಕೋಬೇಕು. ಇಂಗು ಎಲ್ಲ ಅಡುಗೆಗೂ ಇರಲೇಬೇಕು, ಅಂದ್ರೆ ಭಾಳ ರುಚಿ ಕೊಡ್ತದೆ ಇಂಗು, ಮತ್ತು ಜೀರ್ಣಶಕ್ತಿ ಚಲೋ ಆಗ್ತದೆ. ಈಗ ನೋಡ್ರಿ, ಸ್ಟೀಮ್ ಇಳಿದ್ಮೇಲೆ ನಾವಿಲ್ಲಿ ಕುಕ್ಕರ್ ಮುಚ್ಚಳ ತೆಗಿಬೇಕಾಗ್ತದೆ. ಈಗ ನೋಡ್ರಿ, ಸಾವಕಾಶ ತಕ್ಕೋಬೇಕು. ಈಗ ನಮಗಿಲ್ಲಿ ಕರೆಕ್ಟಾಗಿ ಬ್ಯಾಳಿ, ಅಕ್ಕಿ ಮತ್ತು ತರಕಾರಿ ಏನು ಹಾಕಿದ್ವಲ್ಲ ಎಲ್ಲನೂ ಚಲೋ ಬೆಂದಾವೀಗ. ನೋಡ್ರಿ, ಹಿಂಗೆಲ್ಲಾನು ಒಂದು ಸಲ ನಾವು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಈ ಬಿಸಿಬೇಳೆ ಭಾತು ಲಂಚ್ ಬಾಕ್ಸ್ ರೆಸಿಪಿನೂ ಹೌದು ಮತ್ತು ಭಾಳ ಲಘು ಆಗೋ ಅಂಥದ್ದು. ಬ್ಯಾಚುಲರ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. 1 ಪಾಟ್ ಮೀಲ್ ಅಂತೇನು ಹೇಳ್ತೀವಲ್ಲ, ಆ ರೆಸಿಪಿ ಇದು. ಈಗ ಇಲ್ಲಿ ನಾನಿಲ್ಲಿ 4 ಚಮಚದಷ್ಟು ನಾನು ಮಸಾಲೆ ಪುಡಿ ಹಾಕ್ಕೊಳಿಗತ್ತೀನಿ. ಅಂದರೆ ಸಾಂಬಾರು ಪುಡಿ ಅಂತ ಹೇಳ್ತೀವಲ್ಲ, ಹುಳಿ ಪುಡಿ ಅಂಥೇಳಿ ಅದು. ಮತ್ತಿಲ್ಲಿ 2 ಸ್ಪೂನ್ನಷ್ಟು ಖಾರ ಪುಡಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹುಣಸೆ ಹಣ್ಣಿನ ರಸ ಹಾಕ್ಕೋಬೇಕು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ನೋಡ್ರಿ, ಈಗ ಮತ್ತೆ ಒಂದು 2 ಗ್ಲಾಸ್ನಷ್ಟು ನಾವಿಲ್ಲಿ ನೀರು ಹಾಕ್ಕೋಬೇಕಾಗ್ತದೆ. ನೀರು ಹಾಕ್ಕೊಂಡು ಚಲೋತ್ನಾಗ ಮತ್ತು ಎಲ್ಲ ಕಡೆನೂ ಹೊಂದೋ ಹಂಗೆ ನಾವಿಲ್ಲಿ ಕೈಯಾಡಿಸ್ಕೋಬೇಕು. ಎಲ್ಲ ಕಡೆನೂ ಮಸಾಲೆ ಹೊಂದ್ಕೋಬೇಕು, ಹಂಗೆ ಕೈಯಾಡಿಸ್ಬೇಕು. ಈಗ ಒಂದು ಸ್ವಲ್ಪ ಮತ್ತೆ ನೀರು ಹಾಕ್ಕೋಬೇಕಾಗ್ತದೆ, ಒಂದು 2 ಗ್ಲಾಸ್ನಷ್ಟು. ಇದಕ್ಕೆ ಒಂದು ಸ್ವಲ್ಪ ನೀರು ಭಾಳ ಬೇಕಾಗ್ತದೆ, ಇಲ್ಲಾಂದ್ರೆ ಒಣ ಆಗಿ ಗಟ್ಟಿ ಆಗಿಬಿಡ್ತದೆ. ಅದಕ್ಕೆ ನಾವಿಲ್ಲಿ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ಚಲೋತ್ನಾಗ ನಾವಿಲ್ಲಿ ಕೈಯಾಡಿಸ್ಕೋಬೇಕಾಗ್ತದೆ. ಹಿಂಗೆ ನಾವು ಎಲ್ಲ ಕಡೆ ಚಲೋತ್ನಾಗ ಹಿಂಗೆ ಹೊಂದೋ ಹಂಗೆ ಕೈಯಾಡಿಸ್ಕೋಬೇಕು. ಹಿಂಗೆ ನೋಡ್ರಿ, ಇದು ಒಂದು ಕುದಿ ಬರಬೇಕು ನಮ್ಗೆ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡೇ ನಾವು ಇದನ್ನು ಮಾಡ್ಕೋಬೇಕಾಗ್ತದೆ. ನೋಡ್ರಿ, ನಾವು ಹೈ ಫ್ಲೇಮ್ ಒಳಗೆ ಇಟ್ಬಿಟ್ವಿ ಅಂತಂದ್ರೆ ತಳ ಎಲ್ಲ ಹೊತ್ತು ಬಿಡ್ತದೆ. ಅದಕ್ಕೆ ನಾವು ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡೇ ನಾವು ಇದನ್ನು ಮಾಡ್ಕೋಬೇಕು. ಇದು ಚಲೋತ್ನಾಗ ಕುದಿಬೇಕಿದು. ಅಂದ್ರೆ ಮಸಾಲೆ, ಉಪ್ಪು, ಖಾರ ಎಲ್ಲನೂ ಚಲೋತ್ನಾಗ ನಮ್ಗೆ ಹೊಂದ್ಕೋತದೆ. ನಾವು ಇದನ್ನು ಕೈಯಾಡಿಸ್ಕೋತಾ ಇರಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂತು ಅಂತಂದ್ರೆ ನಮ್ಗೆ ಬಿಸಿಬೇಳೆ ಭಾತು ರೆಡಿ ಆಗ್ಯದ ಅಂತ ಅರ್ಥ. ನೋಡ್ರಿ, ಫುಲ್ ನೀರಾಗೂ ಅಲ್ಲ, ಫುಲ್ ಗಟ್ಟಿಯಾಗೂ ಅಲ್ಲ, ಈ ಕನ್ಸಿಸ್ಟೆನ್ಸಿ ನಮ್ಗೆ ಬರಬೇಕಾಗ್ತದೆ. ಈಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಮಾಡಿಟ್ಕೊಂಡಿರೋ ಅಂಥ ಒಗ್ಗರಣೆನ ಇದಕ್ಕೆ ಹಾಕಿ ನಾವು ಮತ್ತೊಂದು ಸಲ ಇಲ್ಲಿ ಕೈಯಾಡಿಸ್ಕೋಬೇಕು. ಒಗ್ಗರಣೆ ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಅಷ್ಟು ನಾವಿಲ್ಲಿ ಕೈಯಾಡಿಸ್ಕೋಬೇಕಾಗ್ತದೆ. ನೋಡ್ರಿ, ಭಾಳ ಲಘು ಆಗೋ ಅಂಥದ್ದು ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರೋ ಅಂಥ ಬಿಸಿಬೇಳೆ ಭಾತ್ ಇದು. ಲಂಚ್ ಬಾಕ್ಸಿಗೂ ನಾವು ಇದನ್ನು ಹಾಕ್ಬೋದು. ಮತ್ತು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಯಾರಾದರೂ ಗೆಸ್ಟ್ ಬರ್ತಾರಂತಂದ್ರೆ ನಾವು ಅದನ್ನು ಭಾಳ ಜಲ್ದಿ ಮಾಡ್ಬೋದು. ನೋಡ್ರಿ, ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದೋ ಅಷ್ಟೇ ರುಚಿಯಾಗಿರುವಂಥ ಬಿಸಿಬೇಳೆ ಭಾತ್ ಇದು. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಎಲ್ಲರೂ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ ಮತ್ತು ಮನೆ ಒಳಗೆ ಈ ರೆಸಿಪಿ ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.